ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಅಭಿನಂದನೆಗಳು ಸರ್. ಆ ಸದ್ಗುರು ಸಿದ್ಧಾರೂಢರು ಇನ್ನು ಮುಂದಿನ ಹೆಚ್ಚಿನ ಸಂಖ್ಯೆಯೊಳಗೆ ಇವತ್ತು ಮಾತ್ರ ಶಾಸಕರಾಗಿರಿ, ಮುಂದಿನ ದಿನಮಾನಗಳಲ್ಲಿ ನೀವು ಮಂತ್ರಿನೂ ಆಗಲಿ ಆ ಬಗ್ಗೆ ಇವತ್ತ ಆ ಸದ್ಗುರು ಸಿದ್ಧಾರೂಢರು ಕೃಪಾಶೀರ್ವಾದ ಮಾಡಲಿ. ನಿಮ್ಮ ಸೇವೆ ಈ ಸಮಾಜಕ್ಕೆ, ಈ ಭಾಗಕ್ಕೆ ಇನ್ನೂ ಹೆಚ್ಚಿನ ರೀತಿಯೊಳಗೆ ಆಗಲಿ ಎಂದು ಶುಭ ಹಾರೈಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮಂದಿರದಲ್ಲಿ ನಿರ್ಣಯಿಸಿಕೊಂಡು ತತ್ಸ್ವರೂಪ ಅನಂತ ಕಲ್ಯಾಣ ಗುಣಗಳ ಸಮನ್ವಿತ ಪೂಜ್ಯ ಅಪ್ಪಾಜಿಯವರ ಪಾದಾರವಿಂದಗಳಿಗೆ ಕೊಡಪಟ್ಟು ಈ ಯಾವ ಕ್ಷೇತ್ರದ ಒಡೆಯನಾದ ಮಹಾಶಿವಶರಣ ಬಸವಲಿಂಗಪ್ಪನವರ ಪವಿತ್ರ ಗದ್ದುಗೆ ಹೆಣೆದು ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮವರೇ ಆದ ಸರಳ ಜೀವಿಗಳಾದ ಭಕ್ತರ ಬಡವರ ಬಂಧು ಜಯಸಿಂಧ ಆಗಿರ್ತಕ್ಕಂಥ ನಮ್ಮವರಿಯಾದ ಈ ಕ್ಷೇತ್ರದ ಶಾಸಕರಾದ ನಜೀರ್ ಚೋರಗಸ್ತಿ, DMS ತಾಳಿಕೋಟೆ, ನಿಮ್ಮದೇ ಧ್ವನಿ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತದ ಜೊತೆಗೆ ಶರಣಗಳನ್ನು ಹೇಳಿ ಅವರಿವರೆನ್ನದೇ ಈ ಸಭೆಯಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇದೀಗ ಶರಣರು ಮಾಹಿತಿ ಇರುವಾಗ ನಮ್ಮ ಗೌಡ್ರಂದ್ರು ಅವ್ರಿಗೆ ಅರ್ಧ ಗಂಟೆ ಬಿಡುವುದಿಲ್ಲ ನೋಡ್ರಿ ಅದ್ದವ್ರ. ಯಾಕಂತ ಕೇಳಿದ್ರೆ ಪ್ರವಚನಕಾರರ ಮುಂದೆ ಮಾಯಕ್ ಶಿಪ್ಪು ಅಂತಂದ್ರೆ ಅವ್ರು ಅರ್ಧ ಗಂಟೆ ಬಿಡುವುದಿಲ್ಲ. ನಾವು ಬಿಡಬಾರ್ದು ಅಂತಿತ್ತು, ಆದ್ರೆ ಸಾಹೇಬರಿಗೆ ಮತ್ತು ಮುಂದೆ ಕಾರ್ಯಕ್ರಮ ಅದಾವಂತ ಒಟ್ಟೆ ಎರಡು ಮಾತಿನಲ್ಲಿ ಈ ಸಭೆಯನ್ನ ಪೂರ್ಣಗೊಳಿಸಬೇಕು ಅಂತ ಕೇಳಿದರೆ ಗೌಡ್ರ ಬಾಯಿಯೊಳಗ ಒಂದು ಮಾತು ಬಂತು. ಶರಣ ಸೋಮನಾಳದವರು ಇಲ್ಲಿಯವರೆಗೆ ಏನು ಕೇಳಿಲ್ಲ, ನಾವಾಗಿ ಬಂದು ಇಲ್ಲಿ ಕೆಲಸ ಮಾಡಾಕತ್ತೀವಿ ಅಂತ. ಶರಣ ಸೋಮನಾಳದವ್ರು ಯಾಕೆ ಕೇಳಿಲ್ಲ ಅಂತಂದ್ರೆ ನೀವು ನಮ್ಮವರು ಇದ್ದೀರಿ, ನಮ್ಮ ಹಿತಚಿಂತಕರಿದ್ದೀರಿ ಅಂತ ಕೇಳಿಲ್ಲ. ಇದು ಮೊದಲನೇದು. ಆಮೇಲೆ ಇನ್ನೊಂದು, ನಮ್ಮ ಈ ಶರಣರ ಋಣ ಇವತ್ತಿಂದಲ್ಲ ಮ್ಯಾಗ ಬಹಳ ವರ್ಷದಿಂದ ಅದ. ಅಷ್ಟೇ ಅಲ್ಲ, ಈ ಊರಿಗೆ ನಿಮ್ಗ ಏನಪ್ಪಾ ಅಂತ ಕೇಳಿದ್ರೆ ಸಂಬಂಧಿಕರು ಅದಾರೆ. ಅಷ್ಟೇ ಅಲ್ಲ, ನಾನು ಕೆಲವೊಂದು ಹುಡುಗರು ಸೇರಿ ಒಂದು 4 ವರ್ಷ ಹಿಂದೆ ನಾವು ಗೌಡ್ರಿಗೆ ಡೈರೆಕ್ಟ್ ಫೋನ್ ಹಚ್ಚಿ ಕೇಳಿದ್ವಿ ಒಂದು ಮಾತ. ಗೌಡ್ರ, ನಮ್ಮ ಗುಡಿ ಏನಾದ ಗರ್ಭಗುಡಿ ಏನಾದಲ್ಲ ಇದು ಹಿಂಗಿಂದ ಹೊಂಟೀವಿ, ಸ್ವಲ್ಪ ಅದಕ್ಕೆ ನಾವು ಹಿಗ್ಗಿಸಿ ಮುಂದೊಂದು ದ್ವಾರ ಬಾಗಿಲ ನಾವು ಮಾಡಬೇಕು ಅಂತ ಕೇಳಿದ್ದೀವಿ. ಅವಾಗ ಅಜ್ಜರ ಅವ್ರ ನೆನಪಿಟ್ಕೊಂಡಾರ ಇಲ್ಲ ಗೊತ್ತಿಲ್ಲ, ಆದ್ರೆ ನಮ್ಗೆ ಪಕ್ಕ ನೆನಪದಲ್ಲು. ಅಜ್ಜರ ನಮ್ಮೊಂದು ಅಧಿಕಾರ ಬರಲಿ, ಬಂದಾಗ ಏನ್ ಮಾಡ್ಬೇಕಪ್ಪ ಅಂತ ಅದೊಂದು ಕೆಲಸ ಮಾಡಿ ಕೊಡ್ತೀವಿ ಅಂತ ಅವಾಗ ಮಾಡಿಕೊಟ್ಟಿದ್ದು. ಇಲ್ಲಿವರೆಗೆ ನಾವು ನೆನೆಸಿಲ್ಲ, ನೆನಪು ತೆಗೆದಿಲ್ಲ. ಆದ್ರೆ ಇವತ್ತು ಅಧಿಕಾರದಲ್ಲಿ ಇದ್ದೀರಿ, ಆ ಕೆಲಸನೂ ಮಾಡಿ ಕೊಡ್ತೀರಿ ಅಂತ ನಾವು ನಂಬ್ತ. ಆಮೇಲೆ ಇವತ್ತಿನ ಈ ಕಾರ್ಯಕ್ರಮ ಬಹಳ ನೋಡಿ, ನಮಗ್ ಬಹಳ ತೊಂದರೆ ಆಗ್ತಿತ್ತು. ನಮ್ಮ ಗುಡಿ ಮುಂದೆ ಅಷ್ಟೆಲ್ಲ ಮುಂದೆಲ್ಲ ಆಗ್ಬಿಟ್ಟಿದಾವ. ಈ ಗುಡಿ ಮುಂದೆ ಕೆಸರು ಹಾಕ್ತಿತ್ತು. ಅದೇ ಕೆಸರುಗಾಲಿಂದ ಗುಡಿ ಒಳಗೆ ಬಂದು ಗುಡಿ ನಾವು ಎಷ್ಟು ಸ್ವಚ್ಛಿಟ್ರು ಅದು ಗುಡಿ ಏನಪ್ಪಾ ಅಂತ ಹೇಳಿದ್ರೆ ಫಲಸ್ ಆಗ್ತಿತ್ತು. ಯಾಕಂದ್ರೆ ಅನಿವಾರ್ಯ ಅದು. ಅದಕ್ಕೆ ಇಂಥ ಒಂದು ಮಹಾನ್ ಉಪಕಾರವನ್ನ ಈ ನಮ್ಮ ಗ್ರಾಮ ಯಾರ ಆ ಗದಿಗೆ ಸುಟ್ಟು ಹಾಕಿ ಬೇಡ್ಕೊತಾರ, ಬೇಕಾದ ಬೇಡಿಗೆ ಕೊಡೋ ಶಕ್ತಿ ಅದು ಎಲ್ಲರಿದ್ರೆ ಶರಣರ ಗದಿಗೆ ಒಳಗಿರ್ತಂತ ನಾವೆಲ್ಲ ಅನುಭವ ಮಾಡ್ಕೋಬೇಕು. ಅಂತ ಮಹಾಪೂಜ್ಯರು ಈ ಗ್ರಾಮದಲ್ಲಿ ಜನಿಸಿದ್ದಾರೆ. ಅವರ ಅವತಾರದಲ್ಲೇ ಡಾಕ್ಟರ್ ಶಿವಪುತ್ರ ಮಹಾಸ್ವಾಮಿಗಳು ಅನೇಕ ಶಾಸ್ತ್ರಗಳನ್ನು ಕಲಿತು ನ್ಯಾಯ, ಶಾಂಖ್ಯ, ವೇದಾಂತ, ಸಿದ್ಧಾಂತ, PhD ಯನ್ನು ಮುಗಿಸಿ ಹರಿದ್ವಾರ, ಕಾಶಿ, ಋಷಿಕೇಶಗಳಲ್ಲಿ ಕಲಿತು ಇವತ್ತು ಅವರು ಇಲ್ಲಿ ಬಂದು ತಮ್ಮೆಲ್ಲರ ಒಂದು ಭಕ್ತರ ಉದ್ಧಾರಕ್ಕಾಗಿ ಅವತಾರ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಆತ್ಮೀಯರು, ಇಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಬಸವರಾಜ ದೇಂಗಿಯವರೇ, ಇನ್ನೋರ್ವ ಪೂಜ್ಯರಾದಂತಹ
ಭದ್ರಮೂರ್ತಿ ಅವರ ಪಾದಕಮಲಗಳಲ್ಲಿ ನಮಸ್ಕರಿಸಿ, ಅದೇ ರೀತಿ ಇದೇ ಗ್ರಾಮದ ಹಿರಿಯರು ಆತ್ಮೀಯರಾದಂತಹ ಶಂಕರ್ ಗೌಡ್ರೆ, ಮುಕ್ತಾಪ್ ಗೌಡ್ರೆ, ನನ್ನ ಅಧಿಕಾರಿ ಮಿತ್ರರಾದಂತಹ ಆನಂದ್ ಸ್ವಾಮಿಯವರೇ, ಇನ್ನೋರ್ವ ಅಧಿಕಾರಿ ತಾಲೂಕ್ ಪಂಚಾಯತಿ ಸೋದರಿ ಹಂಸಯ್ಯ ಅವರೇ, ಅದೇ ರೀತಿ ಪಿಡಿಒ ಆದಂತ ಸ್ನೇಹಿ ಅವರೇ, ಅವರುಗಳನ್ನದೇ ಇಲ್ಲಿ ಉಪಸ್ಥಿತಿರುವಂತ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಅಣ್ಣ ತಮ್ಮಂದರೇ, ಮುದ್ದು ಪುಟಾಣಿಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ, ಇವತ್ತಿನ ದಿವಸ ನಮಗ ಬಹುದಿನಗಳ ಬೇಡಿಕೆ ಒಂದು ಸಿಸಿ ರಸ್ತೆ ಬೇಕಾಗಿತ್ತು ಶರಣ ಸೋಮನಾಳಕ್ಕ. ಯಾಕಂದ್ರ ಶರಣ ಸೋಮನಾಳದಿಂದ ಏನೀಗ ಬಂದು ಶರಣರು ಇದ್ರ ಮುಂದಿನ ಈಗ ಒಳಗ್ ಬಂದ್ರ ಆ ರಸ್ತೆ ಎಲ್ಲ ಪೂರಾ ಹಾಳಾಗಿತ್ತು. ಯಾವಾಗ ಬಂದಾನು ಹಿರಿಯರನ್ನು ಪದೇ ಪದೇ ಇದಕ್ಕೆ ಸಿಸಿ ಹಾಕ್ಬೇಕಿದೆ ಅಂತ ಹೇಳ್ತಿದ್ರು. ಆದ್ರ ತಡವಾಗಿ ಆದ್ರೂ ಈಗ ಕೈಗೊಂಡಿದ್ದು ಖುಷಿ ಅಂತ ನಾನು ಇದು ಹೇಳಿಕ್ ಬಯಸ್ತೀನಿ. ಅದೇ ರೀತಿ ತಮ್ಗೆಲ್ಲ ಗೊತ್ತಿರುವ ನಂದ್ಯಾಳ ರಸ್ತೆ ಪೂರಾ ಹಾಳಾಗಿತ್ತು. ನಂದ್ಯಾಳ ಹೋಗುವಂತ ಕಳೆದ ಇದ್ರೊಳಗ ನಂದ್ಯಾಳ ರಸ್ತೆ ನಿರ್ಮಾಣ ಆಗ್ಯಾದ. ಆದ್ರೆ ಈ ಬರುವಂತ ದಿನದಾಗ ಅತಿ ಶೀಘ್ರದಾಗ ಸಿಂದಗೇರಿ ರಸ್ತೆಯನ್ನು ಆಗ್ತೈತಿ ಅನ್ನಂತ ಖುಷಿಯನ್ನು ವ್ಯಕ್ತಪಡಿಸ್ಲಿಕ್ಕೆ ಬಂಧುಗಳೇ. ಯಾಕಂದ್ರ ಇವತ್ತಿನ ಪರಿಸ್ಥಿತಿ ಒಳಗ ಏನು ಎಲ್ಲಾ ಕೆಲಸಗಳನ್ನು ಮಾಡಕ್ ಆಗ್ಲಿಲ್ಲ ಸಹಿತ ಈ ಗ್ರಾಮಕ್ಕ ಬಹು ಮುಖ್ಯವಾದಂತ ಕೆಲಸಗಳು ಏನಾರ ಇದ್ರ ಒಂದು ಎರಡನೇ ಮಾಡ್ಬೇಕು, ಸೇವಾ ಮಾಡ್ಬೇಕನ್ನಂತ ಮನೋಭಾವನೆ. ಯಾಕಂದ್ರೆ ನಮ್ಗೆಲ್ಲಾ ಗೊತ್ತದ ಇವತ್ತಿನ ಸರ್ಕಾರದ ಪರಿಸ್ಥಿತಿ ಏನೈತಿ ನೀವು ನೋಡ್ತೇವೆ. ಅದಕ್ಕ 5 ಗ್ಯಾರಂಟಿ ಸಂಬಂಧ ಅಭಿವೃದ್ಧಿ ಕುಂಠಿತ ಆಗೈತೆ ಅನ್ನೋಂಥದ್ದು ಇದು ಇಡೀ ರಾಜ್ಯಾದ್ಯಂತ ಜಗ್ಗಿದ್ದಾಗಂತ. ಆದ್ರೂ ಸಹಿತ ನೀವೆಲ್ಲ ಆಶೀರ್ವಾದದಿಂದ ವಿರೋಧ ಪಾರ್ಟಿ ಒಳಗಿದ್ದು ಆದ್ರೂ ಏನಾದ್ರು ಸ್ವಲ್ಪ ಮಾಡ್ಬೇಕಂತ ಹೇಳಿ ಇಡೀ ದೇವರಪುರಿಗೆ ಮತಕ್ಷೇತ್ರದಾಗ ಒಂದು ಹಳ್ಳಿಗಳಿಲ್ಲಾರ್ದಂಗೆ ಏನಾದ್ರು ಸಣ್ಣ ಸಣ್ಣ ಕೆಲಸ ಮಾಡ್ಕೊಂಡು ಹೊಂಟೀನಿ ಅನ್ನಂತ ಮಾತನ್ನ ಇಲ್ಲಿ ಹೇಳುತ್ತಾ. ಯಾಕಂದ್ರ ಈಗ ಮಳೆ ಬಂದು ಆಗಾರದ ಮರ್ತಿಸಿ ಮಾಡ್ತೀವಿ, ಒಳ್ಳೊಳ್ಳಿಗೆ ಸಾವುಕಾರ ಕೆಲಸ ಮಾಡಿಸ್ಕೊಂಡ್ರು. ಅವ್ರ ಮೇನ್ ರೋಡ್ ಹಾಳಾಗಿತ್ತು, ಸಿಸಿ ಬೇಕಾಗಿತ್ತು, ಈಗ ಶಾಲೆ ರಿಪೇರಿ ಇತ್ತು, ಚಾಂಡಾ ಲೈನ್ ಇತ್ತು, ಇಂಥವು ಹತ್ತು ಹಲವಾರು ಕೆಲಸಗಳನ್ನ ಸಾವುಕಾರ ಸಾಕಷ್ಟು ಮಾಡ್ಕೊಂಡ್ರು. ಅದೇ ರೀತಿ ಮತ್ತೂ ಕೇಳ್ತಾರ, ನಾವ್ ಕೇಳೋರೆ ಅಂತ ಹೇಳ್ತಾರ. ಆದ್ರ ಶರಣ ಸಮಾಜದವರು ನೀವು ಬರೇ ಅದೊಂದು ಸಿಸಿ ಮಾಡಿಕೊಡಪ್ಪ ಅಂತ ಮತ್ ಏನು ಕೇಳೇರಿ ನೀವು. ಯಾಕಂದ್ರ ನಿಮ್ಗೆ ಗೊತ್ತದ ನಮ್ಮದನ್ನ ಸಣ್ಣ ಯಾವ್ದು ಮಾಡ್ತಾನ ಅನ್ನೋ ವಿಚಾರ ಇಟ್ಕೊಂಡು ಪಾಪ ನೀವು ಯಾರು ಏನು ಕೇಳಿಲ್ಲ ನನಗ. ಆದ್ರೂ ನನಗೊಂದು ಖುಷಿ, ನೀವ್ ಏನು ಕೇಳಿಲ್ಲ ಅಂದ್ರೆ ನಿಮ್ ಬಾಳ ಇನ್ನ ಹೆಚ್ಚಾಗಿರ್ತದ. ಅದಕ್ಕ ಬರುವಂತ ನಿಮ್ಮಂದ ನಿಮ್ ಏನ್ ಅವಶ್ಯಕತೆ ಇರುವಂತಾವ್ ನೀವು ಮತ್ತೆ ಹೇಳಿದ್ರು ಸಹಿತ ಮಾಡಿಕೊಡುವಂತ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀವಿ ಅನ್ನಂತ ಮಾತನ್ನ ಹೇಳಿ, ಅದೇ ರೀತಿ ನಾವು ಶಿವಪುತ್ರ ಪೂಜೆನು ಇಲ್ಲಿ ಜಾತ್ರಾ ಕಾರ್ಯಕ್ರಮವನ್ನು ನಾಳೆ 28ಕ್ಕೆ ನೆರವೇರಿಸೋದಲ್ಲ. ಅದೇ ರೀತಿ ನಮ್ಮ ಚಿಕ್ಕೂಗಿ ಶಾಸ್ತ್ರಿಗಳು ಪ್ರವಚನವನ್ನ ನಡೆಸಿದ ದಿನ. ಯಾಕಂದ್ರೆ ಸಿದ್ಧಾರೂಢರ ಫೋಟೋ ಇಟ್ಟು ಸಿದ್ಧಾರೂಢರ ಮಹಾತ್ಮೆ ಬಹಳ ನೋಡುದು. ಯಾಕಂದ್ರೆ ಸಿದ್ಧಾರೂಢರ ಎಲ್ಲೆಲ್ಲಿ ನೆಲೆಸ್ತಾರ ಅಲ್ಲಿ ಎಲ್ಲಾ ಸಮೃದ್ಧಿ, ಶಾಂತಿ, ಪ್ರೀತಿ, ನೆಮ್ಮದಿ ಎಲ್ಲಾನು ಇರ್ತೈತಿ ಅನ್ನೋ ಮಾತನ್ನ ಇಲ್ಲಿ ಹೇಳಬೇಕಾಗತ್ ಬಂಧುಗಳೇ. ಇವತ್ತಿನ ಜೀವನದ ಸಾಕಷ್ಟು ಅಭಿವೃದ್ಧಿ ಅಂತ ನಾವು ಅದೀವಿ, ಸಾಕಷ್ಟು ವಿದ್ಯೆಯಿಂದ ಮುಂದೆ ಬಂದಿವಿ. ಆದ್ರೂ ಸಹಿತ ಇವತ್ತಿನ ದಿವಸ ನೆಮ್ಮದಿಯನ್ನ ಕಳ್ಕೊಂಡು ಬದುಕುವಂತ ಸರ್ಕಾರ ಹುಡುಗರಿಗೆ ಕ್ಯಾನ್ಸರ್, BP, ಶುಗರ್ ಸಾಕಷ್ಟು ತೊಂದರೆಗಳು ಅವ್ರಿಗೆಲ್ಲಾ ಕಳ್ಕೊಂಡು ನಮ್ಮ ಜೀವನವನ್ನ ಸಾರ್ಥಕತೆ ಮಾಡ್ಕೋಬೇಕು, ನಾವು ನೆಮ್ಮದಿಯಿಂದ ಬದುಕಬೇಕಂದ್ರ ಇಂತ ಕೂದಿರ್ಬೇಕು. ಇಂತ ಪ್ರವಚನ ಇವತ್ತಿನ ದಿನಕ್ಕೆ ಹೆಚ್ಚಿನ ಅವಶ್ಯಕತೆ ಏನೂ ಇಲ್ಲ. ಯಾಕಂದ್ರೆ ಸಾಕಷ್ಟು ಎಲ್ಲಾ ಸೌಕರ್ಯಗಳು ಭಗವಂತ ಕೊಟ್ಟಾನ. ಹಿಂದಿನವರಿಗೆ ದುಡಿಲಾರ್ದೆ ಗತಿ ಇರ್ತಿದ್ದಿಲ್ಲ, ಊಟ ಗತಿ ಇರ್ತಿದ್ದಿಲ್ಲ, ಮತ್ತೊಂದು ಸೌಕರ್ಯ ಇರ್ತಿದ್ದಿಲ್ಲ, ಒಂದ್ ಕಾರ್ಡ್ ಮಾಡ್ಬೇಕಂದ್ರೆ ತ್ರಾಸ ಇತ್ತು. ಆದ್ರೆ ಇವತ್ತ ಎಲ್ಲರಿಗೂ ಸೌಕರ್ಯಗಳು ಭಗವಂತ ಕರುಣಿಸ್ಯಾನ. ಎಲ್ಲಾ ಕೈಯಾಗೂ ಮೊಬೈಲ್ ಅದಾವ, ಎಲ್ಲರಿಗೂ ಮೋಟರ್ ಸೈಕಲ್ ಅದ, ಕೂಲಿ ಹೋಗೋನು ಮೋಟರ್ ಸೈಕಲ್ ತಗೊಂಡ್ ಹೋಗ್ತಾನೆ. ಅಷ್ಟೆಲ್ಲಾ ಸೌಕರ್ಯಗಳಿದ್ರು ನಾವು ನೆಮ್ಮದಿಯಿಂದ ಬದುಕಲಾಕ ಆಗ್ತಾ ಇಲ್ಲ. ಸಂಬಂಧಗಳು ಕಮ್ಮ ಆಗತ್ತಾವ, ಪ್ರೀತಿ ವಿಶ್ವಾಸ ಕಮ್ಮ ಆಗತ್ತಾವ. ಇವೆಲ್ಲನೂ ಹೊಡೆದೋಡಿಸಿ ನಾವು ನೆಮ್ಮದಿಯಿಂದ, ಯಾಕಂದ್ರೆ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ
ಯಾಕಂದ್ರೆ ವಿದೇಶದಾಗ ಹೋಗಿ ನಾವೆಲ್ಲ ಪ್ರವಚನ ಸ್ವಾಮಿಗಳು ಅನ್ನಕ್ಕಾಗ್ತದ ಇಲ್ಲ. ಅದ್ರ ಪಾಶ್ಚಿಮಾತ್ಯದವರು ಇಲ್ಲಿ ಬಂದು ನಮ್ಮ ಪೂಜೆ ಕಡೆ ಆಶೀರ್ವಾದ ತಗೊಂಡು ಗುರು ಇದು ಮಾಡ್ಕೊಂಡು ಅವರು ನಮ್ಮ ಧರ್ಮವನ್ನು ಸ್ವೀಕಾರ ಮಾಡಾಕತ್ತಾರೆ. ನಾವು ಟಿವಿ ಮೊಬೈಲ್ ನೋಡಿ ಆ ಕಡೆ ಮಾರಿ ಹೊಡ್ತೀವಿ. ಅವನ್ನೆಲ್ಲಾ ತಗೊಂಡು ನಮ್ಮ ಸಂಸ್ಕೃತಿ ನಮ್ಮ ಹಿರಿಯರು ಹೆಂಗ್ ನಡೆದು ಬಂದ್ರು, ನಾವ್ ಹೆಂಗ್ ಇರ್ಬೇಕು, ನಾವ್ ಹಿರಿಯರಿಗೆ ಹೆಂಗ್ ಗೌರವಿಸ್ಬೇಕು, ಪೂಜ್ಯರಿಗೆ ಹೆಂಗ್ ಗೌರವಿಸ್ಬೇಕು ಅನ್ನೋಂತ ವಿಚಾರವನ್ನು ಅಳವಡಿಸ್ಕೊಂಡು ಹೋದಾಗ ನಮ್ಮ ಜೀವನ ಸಾರ್ಥಕ ಆಗ್ತೈತಿ ಅನ್ನೋಂತ ಮಾತನ್ನು ಹೇಳಿ ಏನೋ ನಾವು ಒಂದ್ ಸಣ್ಣ ಕಾರ್ಯಕ್ರಮ 5 ಮಿನಿಟ್ ಹಾಕೊಂಡು ಚಂದ್ರನ 12 ಟೈಮ್ ಕೊಟ್ಟಿದ್ದೇವೆ. ನಾವು 5 ಮಿನಿಟ್ ಇಲ್ಲಿ ಪೂಜಾ ಮಾಡಿ ನಾವು ಹೋಗ್ಬಿಡ್ತೀವಿ ಅಂತಂದ್ರೆ ಇಲ್ಲಿ ನಾವು ಒಂದು ಕರ್ಕೊಂಡು ಮಾಡ್ತೀವಿ. ಬಂದು ನೀವು ಆಶೀರ್ವಾದ ಸ್ವೀಕಾರ ಮಾಡ್ಕೊಂಡು ಹೋಗಂದ ನಾವು ಬಂದ್ವಿ. ತಾವೆಲ್ಲ ಸೇರಿ ಈ ಸಭೆಗೆ ಶೋಭೆಯನ್ನು ತಂದಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಎಲ್ಲಾ ಪೂಜೆಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ.